ಛೇ, ಇವ್ರಿಗೆಲ್ಲ ಗುರಾಯಿಸೋ ಕಾಯಿಲೆ ಏನಾದರೂ ಇದೆಯಾ? ಮಾತಿಗೆ ಮುಂಚೆ ಮಿನಿಮಮ್ 10 ನಿಮಿಷನಾದರೂ ನೋಡ್ತಾರೆ. ಕರ್ಮ ಗುರು, ಇವಾಗ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಸಾಮ್ರಾಟ್ ಮನ್ಸಲ್ಲೇ ಬೈಕೊಂಡ. ಆಮೇಲೆ ಫೇಕ್ ಸ್ಮೈಲ್ ಮಾಡಿ, ಹಾಯ್ ಆಂಟಿ ಅಂಕಲ್, ಹಾಯ್ ಸಾನ್ಯಾ ಅಂದ. ಅವನ್ ವಾಯ್ಸ್ ಕೇಳಿದ ತಕ್ಷಣ ಅವ್ರ 3 ಜನರ ಕೋಪನೂ ಐಫಿಲ್ ಟವರ್ ದಾಟಿ ಮುಂದೆ ಹೋಯ್ತು. ಶರ್ಮಿಳಾ ಅಂತೂ ಕಣ್ಣಲ್ಲೇ ಕೆಂಡ ಕಾರ್ತಾ, ಓಹೋ ಬಂದ್ರು ನೋಡಿ ಮೈಸೂರು ಮಹಾರಾಜರು ಮರಿ ಮೊಮ್ಮಗ, ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ, ದೃಷ್ಟಿ ಆಗಿರುತ್ತೆ ಅಂತ ಮೂತಿ ತಿರುವುದ್ಲು. ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ ನೇರವಾಗಿ ಕೇಳ್ದ. ತಕ್ಷಣ ರಾಜೀವ್ ಫೋನಲ್ಲಿರೋ ವಿಡಿಯೋನ ಓಪನ್ ಮಾಡಿ ಸಾಮ್ರಾಟ್ ಮುಖದ ಮುಂದೆ ಹಿಡ್ದ. ಅದು ನೋಡಿ ಸಾಮ್ರಾಟ್ ಫುಲ್ಲು ಶಾಕ್ ಆದ. ಆ ವಿಡಿಯೋ ಚೈತ್ರಾಲಿಗೆ ರೇಗ್ಸಿದ ಹುಡುಗನ್ಗೆ ಸಾಮ್ರಾಟ್ ಹಿಗ್ಗಾಮುಗ್ಗ ಬಾರಿಸಿದ್ದಾಗಿತ್ತು. ಓಹ್, ಇದ ಮ್ಯಾಟ್ರು, ಅದಕ್ಕೆ ಎಲ್ರು ಗರಂ ಆಗಿದ್ದಾರೆ. ಆದ್ರೆ ಈ ವಿಡಿಯೋ ಇವ್ರಿಗೆ ಹೇಗ್ ಸಿಕ್ತು ಅಂತ ಥಿಂಕ್ ಮಾಡ್ದ. ಆಮೇಲೆ ಪಾಪ್ದ ಒಂಥರ ಮುಖ ಮಾಡ್ಕೊಂಡು, ಅದು ನಾನು ಅದೇನಾಯ್ತು ಅಂದ್ರೆ ಅಂತ ಹೇಳ್ತಿದ್ದಂಗೆ ಶರ್ಮಿಳಾ, ನೀನ್ ಏನು ಹೇಳ್ಬೇಕಾಗಿಲ್ಲ, ನಮ್ಗೆಲ್ಲ ಗೊತ್ತಿದೆ. ಅಲ್ಲ, ನೀನೊಬ್ಬ ಲೋ ಕ್ಲಾಸ್, ನೀನು ಅಂತ ಹೋಟೆಲ್ಗೆ ಹೋಗ್ಬೇಕಿತ್ತ? ಹಾ, ಬಿಲ್ ಪೇ ಮಾಡೋಕ್ಕಾಗದೆ ಇಂಥ ಚೀಪ್ ನಾಟಕ ಮಾಡೋ ಅವಶ್ಯಕತೆ ಇತ್ತ? ನಿನ್ ಸ್ವಾರ್ಥಕ್ಕೆ ಯಾರೋ ಪಾಪ್ದೋನ್ ಸಿಗ್ದ ಅಂತ ಹೊಡೆದ್ ಬಂದಿದ್ಯಲ್ಲ, ಥೂ ನಿನ್ ಜನ್ಮಕ್ಕಿಷ್ಟು ಅಂತ ಬಾಯಿಗೆ ಬಂದಂಗ್ ರೇಗೋದ್ಲು. ಸಾಮ್ರಾಟ್ಗೆ ಮಾತಾಡೋದಕ್ಕೆ ಬಿಡ್ಲಿಲ್ಲ. ಅಷ್ಟರಲ್ಲಿ ಸಾನ್ಯಾ ಶುರು ಹಚ್ಕೊಂಡ್ಲು. ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ, ಅಂತ ಎಕ್ಸ್ಪೆನ್ಸಿವ್ ಹೋಟೆಲ್ಗೆ ಹೋಗುವಂಥದ್ದೇನಿತ್ತು? ಇಲ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕೆಲ್ಸಕ್ಕೆ ಹೋಗದೆ ಅಲ್ಲೇನ್ ಮಾಡ್ತಿದ್ದೆ ಅಂತ ನೇರವಾಗಿ ಕ್ವಶನ್ ಮಾಡಿದ್ಲು. ಅವಳಿಗೆ ಉತ್ತರ ಕೊಡೋದಕ್ಕೂ ಮೊದಲು ಸಾಮ್ರಾಟ್ ಇನ್ನೊಂದ್ಸಲ ಆ ವಿಡಿಯೋನ ನೋಡ್ದ. ಅಬ್ಬಾ, ಲಕ್ಕಿಲಿ ಈ ವಿಡಿಯೋದಲ್ಲಿ ಎಲ್ಲೂ ಚೈತ್ರಾಲಿ ಕಾಣಿಸ್ತಿಲ್ಲ. ಸಾನ್ಯಂಗೂ ನಾನು ಚೈತ್ರಾಲಿ ಜೊತೆ ಆ ಹೋಟೆಲ್ಗೆ ಹೋಗಿದ್ದೆ ಅನ್ನೋದು ಗೊತ್ತಾಗಿಲ್ಲ. ಎಲ್ಲ ಅಂದಿದ್ರೆ ನನ್ನ ಕತೆ ಮುಗಿದಿರ್ತಿತ್ತು. ಅಮ್ಮ ಮಗಳು ಸೇರ್ಕೊಂಡು ಪರಿಚಯ ಬಿಡ್ತಿದ್ರು. ರಾಜೀವ್, ನನ್ನ ಮಗಳನ್ನ ನಾವು ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ಸಾಕಿದ್ವಿ, ಇವಾಗ ಇಂಥ ಲೋ ಕ್ಲಾಸ್ ಹುಡುಗನ ಜೊತೆ ಲೈಫ್ ಲಾಂಗ್ ಬಾಳೋದಕ್ಕೆ ಬಿಡ್ಬೇಕಾ? ಎಂತೆಂಥ ಗಂಡುಗಳು ಇವಳನ್ನ ಮದ್ವೆ ಆಗೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ, ಅಂಥದ್ರಲ್ಲಿ ಇವನ್ ಬೇಕಾ ನಮ್ಗೆ ಅಂತ ಕಿರ್ಚಿದ್ಲು. ಅವಳು ಮಾತಿನ ವರ್ಷೆ ಚೇಂಜ್ ಆಗಿದ್ ನೋಡಿ ರಾಜೀವ್ ಕನ್ಫ್ಯೂಸ್ ಆದ. ಅವನ್ಗೆ ಇಂಥ ಟೈಮಲ್ಲಿ ಸಾನ್ಯಾ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ನೀನ್ ಸ್ವಲ್ಪ ಸುಮ್ನಿರು ಶರ್ಮಿಳಾ, ನಾನು ಸಾಮ್ರಾಟ್ ಹತ್ರ ಮಾತಾಡ್ತೀನಿ. ಸಾಮ್ರಾಟ್, ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ, ಈಗೇನ್ ಮಾಡ್ತೀಯಾ ಅಂತ ಕೇಳ್ದ. ಐ ಆಮ್ ಸಾರಿ ಅಂಕಲ್, ಬಟ್ ಆ ಹುಡುಗನ್ಗೆ ಏನಾಗ್ಬೇಕಾಗಿತ್ತು ಅದೇ ಆಗಿದೆ. ಹಿ ಡಿಸರ್ವ್ಸ್ ಇಟ್. ಅವನು ಮಾತು ಕೇಳಿ ಶರ್ಮಿಳಾಗೆ ಸಾಮ್ರಾಟ್ ಕೆನ್ನೆಗೆ 2 ಬಾರಿಸ್ಬೇಕು ಅನ್ನಿಸ್ತು. ಆದ್ರೂ ಕಂಟ್ರೋಲ್ ಮಾಡ್ಕೊಂಡು, ನಾವು ನಿನ್ ಜೊತೆ ಪೊಲೈಟ್ ಆಗಿ ಮಾತಾಡ್ತಿದ್ರೆ ನೀನು ರೂಡ್ ಆಗಿ ಮಾತಾಡ್ತಿದ್ಯಾ, ನಮ್ಮ ಫ್ಯಾಮಿಲಿ ನೆಮ್ಮದಿ ಹಾಳು ಮಾಡಿ ನೀನ್ ಮಾಡಿರೋದ್ನೆಲ್ಲ ಸರಿ ಅಂತಿದ್ಯಾ? ನೆಟ್ಟಿಗೆ ಒಂದು ಕೆಲಸ ಇಲ್ಲ, ರೌಡಿಸಮ್ ಮಾಡ್ತಾನೆ ಇಡಿಯಟ್. ನಮ್ಮ ಫ್ಯಾಮಿಲಿ ಕಷ್ಟದಲ್ಲಿದೆ, ಸಹಾಯ ಮಾಡಬೇಕು ಅನ್ನೋ ಕನ್ಸರ್ನ್ ಅಂತೂ ಇಲ್ಲ. ಆದ್ರೆ ಕೈ ಮುಗಿತೀನಿ, ದಯವಿಟ್ಟು ನಮ್ಮ ಫ್ಯಾಮಿಲಿ ಮರ್ಯಾದೆ ತೆಗೆಯೋ ಕೆಲಸ ಮಾತ್ರ ಮಾಡಬೇಡ. ನಮ್ಮ ಪುಣ್ಯ ಸಾನ್ಯಾಗೆ ಇವನ್ ಜೊತೆ ಅಫಿಷಿಯಲಿ ಮದ್ವೆ ಆಗಿಲ್ಲ. ಇಲ್ಲ ಅಂದಿದ್ರೆ ನನ್ನ ಮಗಳು ಜೀವನ ಪರ್ಯಂತ ನರ್ಕ ಅನ್ಭವಿಸ್ಬೇಕಾಗಿತ್ತು. ಹಾಗೆ ನಾವ್ ಹೇಗೆ ಅವಳಿಗೆ ಮುಖ ತೋರ್ಸೋದಕ್ಕಾಗ್ತಿತ್ತು ಅಂತ ಹೇಳ್ತಾ ಎಮೋಷನಲ್ ಆದ್ಲು. ಸಾನ್ಯಾ ಮದ್ವೆ ಅಂತ ಆದ್ರೆ ಅದು ಚಿರಾಗ್ ಜೊತೆನೆ ಅಷ್ಟೇ. ಅದನ್ ಕೇಳಿ ಸಾಮ್ರಾಟ್ ಮಾತ್ರ ಅಲ್ಲ, ಸಾನ್ಯಾ ಕೂಡ ಶಾಕ್ ಆದ್ಲು. ಅಮ್ಮ, ನಾನ್ ಯಾವಾಗ ಚಿರಾಗ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡೆ? ಏನ್ ಮಾತಾಡ್ತಿದ್ಯಾ ನೀನು ಅಂತ ರೇಗುದ್ಲು. ನೀನ್ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾನ್ಯಾ, ನೀನು ನನ್ನ ಮಗಳು. ನಿನ್ಗೆ ಯಾವ್ದು ಒಳ್ಳೇದು ಕೆಟ್ಟದು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮ್ಮ, ನನಗೆ ಚಿರಾಗ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನೇ ಖುದ್ದಾಗಿ ಅಕ್ರಮ್ ಸರ್ ಜೊತೆ ಮಾತಾಡ್ತೀನಿ, ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಏನು, ಚಿರಾಗ್ ಇಷ್ಟ ಇಲ್ವಾ? ಹಾಗಾದ್ರೆ ಈ ಯೂಸ್ಲೆಸ್ ಜೊತೆ ಇಡೀ ಲೈಫ್ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹಾ, ನಾನು ಹೇಳಿದ್ದು ಹಾಗಲ್ಲ. ನನ್ಗೆ ಇವ್ರಿಬ್ರು ಜೊತೆ ಇರೋದಕ್ಕೂ ಇಷ್ಟ ಇಲ್ಲ. ಅವ್ರ ವಾದ ಹೇಗೆ ಮುಂದುವರಿತಿತ್ತು. ಆಗ ಸಾಮ್ರಾಟ್ ಮಧ್ಯದಲ್ಲಿ ಮಾತಾಡ್ತಾ, ಅಕ್ರಮ್ ಅಂಕಲ್ ಹೆಲ್ಪ್ ಬೇಕಾ? ಐ ಮೀನ್ ಅಕ್ರಮ್ ಸರಿಂದ ಯಾವ ಹೆಲ್ಪ್ ಬೇಕು, ವಿಷಯ ಏನು ಅಂತ ಕೇಳ್ದ. ಆಕ್ಚುಲಿ ಅವನು ಶರ್ಮಿಳಾ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ಸಾನ್ಯಾ ಅಕ್ರಮ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಿದ್ದಾಳೆ ಅಂದ್ರೆ ತಾನ್ ಖಂಡಿತ ಹೆಲ್ಪ್ ಮಾಡ್ಬೋದು ಅಂತ ಅನ್ನಿಸ್ತು. ರಾಜೀವ್ ಎದ್ದು ಅವನ ಹತ್ರ ಬಂದು, ಸಾನ್ಯಾಗೆ ಅವಳ ಕಂಪ್ನಿ ರೀಎಸ್ಟಾಬ್ಲಿಷ್ ಮಾಡೋದಕ್ಕೆ ದುಡ್ಡು ಬೇಕು. ಎಲ್ಲ ಶೇರ್ ಹೋಲ್ಡರ್ಸ್ ಅವಳಿಗೆ ಮೋಸ ಮಾಡಿದ್ದಾರೆ ಅಂದ. ಸಾಮ್ರಾಟ್ ಮಾತಾಡೋ ಅಷ್ಟರಲ್ಲಿ ಶರ್ಮಿಳಾ ಮೂತಿ ತಿರುಗಿಸಿ, ರಾಜೀವ್, ಇದನ್ನೆಲ್ಲ ಇವನ್ ಹತ್ರ ಹೇಳಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಅದರಿಂದ ಏನು ಯೂಸ್ ಇಲ್ಲ. ಇವನ್ಗೆ ಹೇಳ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ, ಅಥವಾ ಹೋಟೆಲ್ನಲ್ಲಿ ಯಾರೋ ಬಡಪಾಯಿ ಸಿಗ್ದ ಅಂತ ಹೊಡ್ ಬಂದಿದ್ದಾನಲ್ಲ ಹಾಗೆ ಆ ಶೇರ್ ಹೋಲ್ಡರ್ಸ್ನ ಹೊಡಿತಾನ ಅಂತ ವ್ಯಂಗ್ಯ ಮಾಡಿದ್ಲು. ಆಮೇಲೆ ಸಿಟ್ಟಲ್ಲಿ ಸಾಮ್ರಾಟ್ನೆ ನುಂಗೋ ತರ ನೋಡ್ತಾ, ನೋಡು, ನೀನು ನನ್ನ ಮಗಳ ಗಂಡ ಆಗಿ ಜಾಸ್ತಿ ದಿನ ಉಳಿಯಲ್ಲ. ಅವಳಿಗೆ ಚಿರಾಗ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಹುಡುಗನ್ನ ತಂದು ಮದ್ವೆ ಮಾಡ್ತೀನಿ. ಬಟ್ ನಿನ್ನ ಮಾತ್ರ ಅಳಿ ಅಂತ ಒಪ್ಕೊಳ್ಳಲ್ಲ, ತಿಳ್ಕೊ ಅಂತ ಕಿರ್ಚಿ ರೂಮ್ಗೆ ಹೋದ್ಲು.
ಅವಳ ಹಿಂದೆನೆ ರಾಜೀವ್ ಕೂಡ ಫೋನ್ ತಗೊಂಡು ಹೋದ. ಸಾನಿಯನ್ ಪ್ರಕಾರ ಈ ಜಗತ್ತಲ್ಲಿ ಅವಳು ಹೆಲ್ಪ್ ಕೇಳೋದಕ್ ಬಯಸೋ ಕೊನೆ ವ್ಯಕ್ತಿ ಸಾಮ್ರಾಟ್. ಅವಳಿಗೆ ಅವನಿಂದ ಏನಾದ್ರೂ ಸೊಲ್ಯೂಷನ್ ಸಿಗ್ಬೋದು ಅನ್ನೋ ನಂಬಿಕೆ ಇರಲಿಲ್ಲ. ಬಟ್ ಸಾಮ್ರಾಟ್ ಪಟ್ ಅಂತ ಓಕೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟ. ವಾಟ್? ನೀನ್ ಹೆಲ್ಪ್ ಮಾಡ್ತೀಯಾ? ಮೊದ್ಲು ಒಂದ್ ಜೊತೆ ಒಳ್ಳೆ ಬಟ್ಟೆ ತಗೋ, ಆ ಯೋಗ್ಯತೆನೇ ಇಲ್ಲ ನಿನ್ಗೆ. ಲಿಸನ್, ಐ ರಿಯಲಿ ಹೇಟ್ ಯು. ಅದ್ರಲ್ಲೂ ನೀನ್ ಇವತ್ತು ಆ ಹೋಟೆಲಲ್ಲಿ ಮಾಡಿದ ಅವಾಂತರ ನೋಡಿದ್ಮೇಲೆ ಐ ಹೇಟ್ ಯು ಅ ಲಾಟ್. ನನಗೆ ಹೆಲ್ಪ್ ಮಾಡಿ ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡ. ಹಾಗೂ ಒಂದ್ ವೇಳೆ ನಿನಗೆ ಹೆಲ್ಪ್ ಮಾಡಲೇಬೇಕು ಅಂತಿದ್ರೆ ದೆನ್ ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಲೈಫ್ ರೈಟ್ ನೌ. ಸಾನ್ಯಾ, ಒಂದ್ ನಿಮಿಷ, ನಾನು ನಿನಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ, ನಾನು ತಮಾಷೆ ಮಾಡ್ತಿಲ್ಲ. ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ ಹೇಳು? ಸ್ಟಾಪ್ ಟಾಕಿಂಗ್ ನಾನ್ಸೆನ್ಸ್ ಸಾಮ್ರಾಟ್. ಎನಫ್. ಯು ಕಾಂಟ್ ಡೂ ಎನಿಥಿಂಗ್. ಅಂಡರ್ ವರ್ಲ್ಡ್ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭನಾ? ಸಾಮ್ರಾಟ್ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ, ಸಾನ್ಯಾ ಟ್ರಸ್ಟ್ ಮೀ, ನಾನಿವಾಗ ಅಕ್ರಮ್ ಸರ್ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದೀನಿ, ನಾನ್ ಮಾತಾಡ್ತೀನಿ. ಆ ಕೊನೆ ಲೈನ್ನ ಕೇಳಿ ಸಾನ್ಯಾ ಅಲ್ಲೇ ನಿಂತು ನಗೋದಕ್ ಶುರು ಮಾಡಿದ್ಲು. ನಾನು ಅದ್ಯಾವ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ, ನಿನ್ ಜೊತೆ ತಗ್ಲಾಕೊಂಡಿದ್ದೀನಿ. ಅಲ್ಲ, ಅವತ್ ನನ್ನ ರೂಮ್ಗೆ ಅದ್ ಹೇಗ್ ಬಂದ್ ಸೇರ್ಕೊಂಡೆ ನೀನು? ನನ್ನ ಲೈಫ್ ಹಾಳು ಮಾಡೋ ಉದ್ದೇಶದಿಂದಾನೇ ಬಂದಿದ್ಯಾ ಛ ಅಂತ ಬೈದು ರೂಮ್ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಲು. ಸಾನ್ಯಾ ಬೈದಿದ್ರಿಂದ ಸಾಮ್ರಾಟ್ಗೆ ಕೋಪ ಏನ್ ಬಂದಿರ್ಲಿಲ್ಲ, ಬದಲಾಗಿ ಬೇಜಾರಾಯ್ತು. ಅವನ ಜೊತೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದ ಹರೀಶ್ ಮೆಸೇಜ್ ಮಾಡಿದ್ದ. ಆಕ್ಚುಲಿ ಈ ಹರೀಶ್ ಸಾಮ್ರಾಟ್ ಕ್ಲಾಸ್ಮೇಟ್ ಕೂಡ. ನಾಳೆ ಸಂಜೆ ಕಾಲೇಜ್ ರಿಯೂನಿಯನ್ ಫಂಕ್ಷನ್ ಇದೆ, ಅಡ್ರೆಸ್ ಕಳ್ಸಿದ್ದೀನಿ ಬಾ ಅಂತ ಹೇಳಿದ್ದ. ಸಾಮ್ರಾಟ್ ಕಾಲೇಜಲ್ಲಿ ಓದ್ತಿದ್ದಾಗ ಎಲ್ರೂ ಅವ್ನ್ ಬರ್ತಾನ ನೋಡಿ ಆಡ್ಕೊಂಡ್ ನಗ್ತಿದ್ರು. ಅವ್ನ್ ಫ್ರೆಂಡ್ಶಿಪ್ ಮಾಡೋದಕ್ಕೂ ಯಾರು ಮುಂದೆ ಬರ್ತಿರ್ಲಿಲ್ಲ. ಈಗ ಕಾಲೇಜ್ ರಿಯೂನಿಯನ್ಗೆ ಇನ್ವೈಟ್ ಮಾಡ್ತಿರೋದು ಕೂಡ ಸಾಮ್ರಾಟ್ಗೆ ಅವಮಾನ ಮಾಡಿ ಮಜಾ ತಗೊಳ್ಳೋದಕ್ಕೆ ಆಗಿತ್ತು. ಸಾಮ್ರಾಟ್ ಫೋನ್ನ ಜೇಬಲ್ಲಿ ಇಟ್ಕೊಂಡು ಸ್ಟೋರ್ ರೂಮ್ಗೆ ಹೋದ. ಅಲ್ಲಿ ಅವನು ಬೆಡ್ ಮೇಲೆ ಮಲ್ಕೊಂಡು ಇವತ್ತಾಗಿದ್ರ ಬಗ್ಗೆ ಎಲ್ಲ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದ. ಅಷ್ಟರಲ್ಲಿ ಅಕ್ರಮ್ ಫೋನ್ ಬಂತು. ಹಲೋ ಹಲೋ ಟೈಗರ್, ನಾನ್ ಜೆನ್ನಿ ಜೊತೆ ಮಾತಾಡ್ದೆ. ನೀನ್ ಹೇಳಿದ ಮ್ಯಾನೇಜರ್ ಕೆಲಸ ರೆಡಿ ಆಗಿದೆ, ಡೋಂಟ್ ವರಿ. ಹಾಗೆ ವೈರಲ್ ಆಗ್ತಿರೋ ವಿಡಿಯೋ ಬಗ್ಗೆನೂ ಹೇಳಿದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಆ ವಿಡಿಯೋ ಇಂಟರ್ನೆಟ್ ಇಂದ ಮಾಯ ಆಗತ್ತೆ. ಇನ್ನೇನಾದ್ರೂ ಕೆಲಸ ಆಗ್ಬೇಕಾ ಟೈಗರ್? ಥ್ಯಾಂಕ್ ಯು ಅಂಕಲ್, ಬಟ್ ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನನಗೆ ಮ್ಯಾನೇಜರ್ ಕೆಲಸ ಬೇಡ, ಅದ್ರ ಕೆಳಗಿನ ಪೋಸ್ಟ್ ಕೊಡಿ. ಅರೆ ಯಾಕೆ ಟೈಗರ್, ಸಡನ್ ಆಗಿ ಏನಾಯ್ತು? ಅಂಕಲ್, ಆಕ್ಚುಲಿ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಸಾನ್ಯಾ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಈಗ ಅವಳಿಗೆ ನಿಮ್ಮ ಹೆಲ್ಪ್ ಬೇಕು. ನಾನು ಯಾರು ಅಂತ ಅವಳಿಗಾಗ್ಲಿ ಅವಳ ಫ್ಯಾಮಿಲಿಗಾಗ್ಲಿ ಗೊತ್ತಾಗೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ನಿಮ್ಮನ್ನ ಒಪ್ಸೋದಕ್ಕೋಸ್ಕರ ನಾನು ಮ್ಯಾನೇಜರ್ ಪೋಸ್ಟ್ಗೆ ರಿಸೈನ್ ಮಾಡಿ ಕಡಿಮೆ ಸಂಬಳದ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅವಳನ್ನ ನಂಬಿಸ್ತೀನಿ. ಅಕ್ರಮ್ ನಿಟ್ಟುಸಿರು ಬಿಡ್ತಾ, ಓಕೆ ಟೈಗರ್, ಪ್ಲಾನ್ ಚೆನ್ನಾಗಿದೆ. ನೀನ್ ಏನೇ ಮಾಡಿದ್ರು ಅದಕ್ಕೆ ನನ್ನ ಸಪೋರ್ಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ನಿನ್ನ ಐಡೆಂಟಿಟಿ ಅವ್ರಿಗೆ ಗೊತ್ತಾಗಲ್ಲ, ಸರಿನಾ? ಥ್ಯಾಂಕ್ ಯು ಅಂಕಲ್. ಹಾ ಸಾಮ್ರಾಟ್, ಇನ್ನೊಂದು ವಿಷಯ ಹೇಳಬೇಕಿತ್ತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ಹರಾಜಿದೆ. ಭೂಗತ ಲೋಕನ ಹರಿದು ಹಂಚ್ಕೊಂಡಿರೋ ಎಲ್ಲಾ ಡಾನ್ಗಳು ಅಲ್ಲಿಗೆ ಬರ್ತಾರೆ. ಆ್ಯಂಡ್ ನಯನ ಕೂಡ ಬರ್ತಿದ್ದಾಳೆ. ನಿನಗೆ ಅವಳನ್ನ ಮೀಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ನಯನ ಹೆಸರು ಕೇಳಿ ಏನೂ ಮಾತಾಡದೆ ಸೈಲೆಂಟ್ ಆದ. ಬಾಲರಾಜ್ ಮತ್ತೆ DK ಇಬ್ರು ಅವಳ ಬಗ್ಗೆ ತುಂಬಾನೇ ಹೇಳಿದ್ರಿಂದ ಸಾಮ್ರಾಟ್ಗೆ ಅವಳನ್ನ ಮೀಟ್ ಮಾಡೋ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯ್ತು. ಹಾಗಿದ್ರೆ ಸಾಮ್ರಾಟ್ ನಯನನ ಮೀಟ್ ಮಾಡ್ತಾನ? ತನ್ನ ಐಡೆಂಟಿಟಿನ ಬಚ್ಚಿಟ್ಟು ಸಾನ್ಯಾಗೆ ಹೇಗೆ ಹೆಲ್ಪ್ ಮಾಡ್ತಾನೆ? ಇದನ್ನ ತಿಳ್ಕೊಳ್ಳೋದಕ್ಕೆ ಮಿಸ್ ಮಾಡದೆ ಕೇಳಿ ಟೈಗರ್ ರಿಟರ್ನ್ಸ್ ಓನ್ಲಿ ಆನ್ ಪಾಕೆಟ್ FM. ಈಗ ನೀವು ಪಾಕೆಟ್ FM ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.